ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಂತಹ ದರ್ಶನ್ಗೆ ಹೆಲ್ತ್ ರೀಸನ್ ಕೊಟ್ಟು ಮಧ್ಯಂತರ ಜಾಮೀನು ಕೂಡ ಸಿಕ್ಕಿತ್ತು. ಈಗಾಗಲೇ 4 ವಾರಗಳು ಕಳೆದು ಹೋಗಿದೆ ಬೇಲನ್ನು ಕೊಟ್ಟು. ಆದರೆ ಇಲ್ಲಿ ತನಕ ಅವರು ಆಪರೇಷನ್ ಮಾಡಿಸ್ಕೊಂಡಿಲ್ಲ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮಧ್ಯಂತರ ಜಾಮೀನು ಪಡೆದರೂ ಇದುವರೆಗೆ ಆಪರೇಷನ್ ಮಾಡಿಸಿಲ್ಲ. ಆಪರೇಷನ್ ಮಾಡಿಸದೇ ಇರೋದಕ್ಕೆ ದರ್ಶನ್ ಬಳಿ ಇದೇ ಕಾರಣ ಇದೆಯಂತೆ. ಅಂದರೆ BP ಜಾಸ್ತಿ ಇದೆ, ರಕ್ತದೊತ್ತಡ ಕಾರಣ ಒಡ್ಡಿ ಇನ್ನೂ ಕೂಡ ಆಪರೇಷನನ್ನು ಮಾಡಿಸಿಲ್ಲ. ಅಂದರೆ ಸಾಮಾನ್ಯವಾಗಿ ಒಂದು ಸರ್ಜರಿ ಮಾಡಿಸ್ಬೇಕು ಅಂದರೆ BP ಶುಗರ್ ಎಲ್ಲ ನಾರ್ಮಲ್ ಇರಬೇಕು. ಇವರಿಗೆ BP ಜಾಸ್ತಿ ಆಗಿದೆಯಂತೆ, ಹಾಗಾಗಿ ಸರ್ಜರಿ ಮಾಡಿಸಿಲ್ಲ. ಶಸ್ತ್ರಚಿಕಿತ್ಸೆಗೆ ಮಾನಸಿಕವಾಗಿ ಸಿದ್ಧವಾಗಿಲ್ಲ ನಟ ದರ್ಶನ್, ಹಾಗಾಗಿ ಇನ್ನೂ ಸರ್ಜರಿ ಮಾಡಿಸಿಲ್ವಂತೆ. 2 ರೀಸನ್. ಒಂದು BP ಕಂಟ್ರೋಲಿಗೆ ತಂದುಬಿಡ್ತಾರೆ, ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ತರ್ತಾರೆ, ಬಟ್ ಮಾನಸಿಕವಾಗಿ ಸಜ್ಜಾಗಬೇಕಲ್ಲ ದರ್ಶನ್, ಹಾಗಾಗಿ. ಸೊ ವರದಿಯಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳು ಏನು ಹಾಗಾದರೆ? ಕೋರ್ಟಿಗೆ ಸಲ್ಲಿಸಿದಾರಲ್ಲ ಇವರು ವರದಿ, ಅದರಲ್ಲೇನಿದೆ ಅಂತಂದರೆ ದರ್ಶನ್ಗೆ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ತಯಾರಿ ಮಾಡಲಾಗ್ತಾ ಇದೆ. 4 ವಾರ ಆದರೂ ಇನ್ನೂ ರೆಡಿಯಾಗಿಲ್ಲ, ಮಾಡ್ತಾ ಇದ್ದೀವಿ. ದರ್ಶನ್ ಕೂಡ ಶಸ್ತ್ರಚಿಕಿತ್ಸೆಗೆ ತಯಾರಾಗ್ತಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖವಾಗಿದೆ. ಅವರು ಕೂಡ ಮೆಂಟಲಿ ಪ್ರಿಪೇರ್ ಆಗ್ತಾ ಇದ್ದಾರಂತೆ. ದರ್ಶನ್ಗೆ ಅತಿಯಾದ ರಕ್ತದೊತ್ತಡ ಸಮಸ್ಯೆ ಎದುರಾಗಿದೆ. ಅಂದರೆ ಹೈ BP ಇದ್ದಾಗ ಮಾಡಲ್ಲ ಸರ್ಜರಿ. ಆಪರೇಷನ್ ಮಾಡಬೇಕು ಅಂದರೆ ರಕ್ತದೊತ್ತಡ ಸಮತೋಲನ ಆಗಿರಬೇಕು, ಕಡಿಮೆ ಆಗಬೇಕು. 120/80 ಬರಬೇಕು. ಟ್ಯಾಬ್ಲೆಟ್ ಕೊಟ್ಟು ಕಡಿಮೆ ಮಾಡ್ತಾರಪ್ಪ, ಅದೇನು ದೊಡ್ಡ ವಿಚಾರ ಅಲ್ಲ. BP ಶುಗರ್ನ ಕಂಟ್ರೋಲಿಗೆ ತಂದು ಸರ್ಜರಿ ಮಾಡಿಬಿಡ್ತಾರೆ ಎಮರ್ಜೆನ್ಸಿ ಇದ್ದರೆ. ಆದರೆ ಇಲ್ಲ ಅಂತ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ದರ್ಶನ್ ರಕ್ತದೊತ್ತಡದ ಸಮಸ್ಯೆ ಸಮತೋಲನಕ್ಕೆ ಬರ್ತಾ ಇಲ್ಲ, ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತ. ಇನ್ನು ದರ್ಶನ್ ಕೂಡ ಶಸ್ತ್ರಚಿಕಿತ್ಸೆಗೆ ಮಾನಸಿಕವಾಗಿ ಸಿದ್ಧರಾಗಬೇಕಾಗಿದೆ, ಮೆಂಟಲಿ ಪ್ರಿಪೇರ್ ಆಗಬೇಕಾಗಿದೆ. ಹಾಗಾಗಿ ಸದ್ಯಕ್ಕಂತೂ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮುಂದುವರೆದಿದೆ. ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂದ್ರೇನು? ಸಾಂಪ್ರದಾಯಿಕ ಚಿಕಿತ್ಸೆ ಅಂತ. ಅದೇ ಈ ಫಿಸಿಯೋಥೆರಪಿ, ಎಕ್ಸಸೈಸ್ ಮಾಡಿಸೋದು, ಯೋಗ ಪ್ರಾಣಾಯಾಮ ಮಾಡಿಸೋದು, ಈ ಥರದಲ್ಲೇ ಟ್ರೀಟ್ಮೆಂಟ್ ಮುಂದುವರೆದಿದೆ. ಫಿಸಿಯೋಥೆರಪಿ ಮತ್ತು ಔಷಧಿಗಳಿಂದ ಸಮಸ್ಯೆಯನ್ನು ನಿಯಂತ್ರಣದಲ್ಲಿ ಇಡುವ ಪ್ರಯತ್ನಗಳಾಗ್ತಾ ಇದೆ ಅಂತ ಇವರು ಕೋರ್ಟ್ಗೆ ಸಲ್ಲಿಸಿರುವಂತಹ ವರದಿಯಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಅಂಶ. ಅಲ್ಲಿಗೆ ದರ್ಶನ್ ಕೂಡ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಒಪ್ಪಿದ್ದಾರೆ ಅಂತ. ಬಟ್ 4 ವಾರ ಆಗೋಯ್ತು, ಇನ್ನು 2 ವಾರ ಇವ್ರಿಗೆ ಟೈಮ್ ಇರೋದು. ಆ್ಯಕ್ಚುಲಿ ಮಧ್ಯಂತರ ಜಾಮೀನು ಕೊಟ್ಟಿರೋದು 6 ವಾರಗಳು. ಆಮೇಲೆ ಇನ್ನೂ ಒಂದು ವಿಚಾರ ಹೇಳಬೇಕಾಗತ್ತೆ, ಏನಂದರೆ ಈ ಥರ ಸರ್ಜರಿ ಎಲ್ಲ ನಮ್ಮ ಮಾತ್ರಕ್ಕಾಗಲ್ಲ, ಅದಕ್ಕೆ ಅದರದೇ ಆದ ಟೈಮ್ ಬೇಕಾಗತ್ತೆ. ಸೊ ಹಾಗಾಗಿ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಈ ನಡುವೆ ನಟ ದರ್ಶನ್ಗೆ ಮುಂದಿನ ವಾರ ಆಪರೇಷನ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಈ ವಾರ ಇನ್ನೇನು ಮುಗಿದೋಯ್ತು, ಶುಕ್ರವಾರ. ನೆಕ್ಸ್ಟ್ ಸೋಮವಾರದಿಂದ ಶುಕ್ರವಾರದ ಒಳಗಡೆ ಯಾವಾಗಲಾರು ಒಂದು ದಿನ ಅವರಿಗೆ ಸರ್ಜರಿಯನ್ನು ಮಾಡ್ತಕ್ಕಂಥ ಸಾಧ್ಯತೆ ಇದೆ. ನ್ಯಾಯಾಲಯಕ್ಕೆ ದರ್ಶನ್ಗೆ ನ್ಯಾಯಾಲಯ ನೀಡಿದ್ದ 6 ವಾರಗಳಲ್ಲಿ 4 ವಾರ ಈಗಾಗಲೇ ಕಂಪ್ಲೀಟ್ ಆಗೋಗಿದೆ. ಇನ್ನು ಉಳಿದಿರೋದೇ 2 ವಾರ ಮಾತ್ರ. ಹೀಗಾಗಿ ಮುಂದಿನ ವಾರವೇ ಶಸ್ತ್ರಚಿಕಿತ್ಸೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ. ಈತ ಬೆನ್ನು ನೋವಿಗೆ ಆಪರೇಷನ್ ಆದರೆ 2 ವಾರಗಳು ಸಾಕಾಗಲ್ಲ, ಖಂಡಿತ ಸಾಕಾಗಲ್ಲ. 1 ತಿಂಗಳು ಬೆಡ್ ರೆಸ್ಟೇ ಹೇಳ್ತಾರ್ರಿ. ಇದು ಮೇಜರ್ ಆಪ್ರೇಷನ್, ನಿಮಗೆ ಬ್ಯಾಕ್ ಬೋನ್ ಆಪ್ರೇಷನ್ ಇದೆಯಲ್ಲ ಮೇಜರ್. 1 ತಿಂಗಳು ನೀವು ಎದ್ದೇಳಂಗೆ ಇಲ್ಲ, ಬೆಡ್ ರೆಸ್ಟ್ ಆಗಬೇಕಾಗತ್ತೆ. ಸೊ ಬೆನ್ನು ನೋವಿಗೇನಾದರೂ ರಾಡ್ ಅಳವಡಿಸ್ತಾರಾ ಗೊತ್ತಿಲ್ಲ, ಅಥವಾ ಡಿಸ್ಕ್ ಆಪ್ರೇಷನ್ ಮಾಡ್ತಾರಾ ಅದು ಕೂಡ ಗೊತ್ತಿಲ್ಲ. ಅದು ವೈದ್ಯರ ವಿವೇಚನೆಗೆ ಬಿಟ್ಟಿದ್ದು. ಈ ಬಗ್ಗೆ ಶೀಘ್ರದಲ್ಲೇ ವೈದ್ಯರು ಮಾಹಿತಿಯನ್ನು ಕೊಡ್ತಾರೆ. ರಾಡ್ ಅಳವಡಿಕೆ ಮಾಡಿದ್ರೆ ಸಮಸ್ಯೆ ಬಗೆಯಿರುತ್ತಾ, ಡಿಸ್ಕ್ ಆಪ್ರೇಷನ್ ಮಾಡ್ತಾರಾ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ನೋಡೋಣ. ಈಗ ರಿಕವರಿಗೆ ಎಷ್ಟು ದಿನ ಬೇಕು? ಒಂದು ವೇಳೆ ಮುಂದಿನ ವಾರ ಸರ್ಜರಿ ಆದರೆ ಸರ್ಜರಿ ಮಾಡುವ ವಿಧಾನದ ಮೇಲೆ ಸಮಯ ನಿರ್ಧಾರ ಆಗುತ್ತೆ. ಯಾವ ಮೆಥಡ್ನಲ್ಲಿ ಸರ್ಜರಿ ಮಾಡ್ತಾರೆ ಅಂತ. ಕೆಲವು ಇದಕ್ಕಾಗಲ್ಲ, ಬಟ್ ಕೆಲವು ಸರ್ಜರಿ ಲ್ಯಾಪ್ರೋಸ್ಕೋಪಿಕ್ ಮಾಡ್ತಾರೆ, ಅದಕ್ಕೇನು 2-3 ದಿನದಲ್ಲಿ ರಿಕವರಿ ಆಗ್ತಾರೆ. ಇದಾಗಲ್ಲ ಲ್ಯಾಪ್ರೋಸ್ಕೋಪಿಕ್. ಎಷ್ಟು ಸಮಯದವರೆಗೂ ವಿಶ್ರಾಂತಿ ಮಾಡಬೇಕು ಅಂತ ಡಾಕ್ಟ್ರು ಸರ್ಜರಿ ಆದ ನಂತರ ನಿರ್ಧಾರ ಮಾಡ್ತಾರೆ. ಅದನ್ನು ಕೋರ್ಟ್ ಗಮನಕ್ಕೂ ಕೂಡ ತರ್ತಾರೆ. ಸರ್ಜರಿ ಆದರೆ ರಿಕವರಿ ಆಗೋದಕ್ಕೆ ಕನಿಷ್ಠ 3ರಿಂದ 4 ತಿಂಗಳು ಬೇಕು. ಹೌದು, ಕಂಪ್ಲೀಟ್ ರೆಡಿ ಆಗಬೇಕು ಅಂದರೆ 3 to 4 ಮಂತ್ಸ್ ಬೇಕು. ಮೊದಲ 3 ವಾರದಲ್ಲಿ ಬೆಡ್ ರೆಸ್ಟ್ ಮಾಡಬೇಕಾಗತ್ತೆ. ಸರ್ಜರಿ ಆದ ಮೊದಲ 3 ವಾರನೂ ಆಗುತ್ತೆ, 4 ವಾರನೂ ಆಗುತ್ತೆ. ಇವ್ರ ಬಾಡಿ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಅದು. ವ್ಯಾಯಾಮ ಮಾಡೋದಕ್ಕೆ, ಅದಾದ ನಂತರ ನಡೆದಾಡೋದಕ್ಕೆ 2-3 ವಾರ ಬೇಕಾಗುತ್ತೆ. 3 ವಾರಗಳ ಬಳಿಕ ನಿಧಾನವಾಗಿ ವ್ಯಾಯಾಮವನ್ನು ಶುರು ಮಾಡಬೇಕು. ಅದಾದಮೇಲೆ ನಡೆದಾಡೋದಕ್ಕೆ 2-3 ವಾರ ಬೇಕಾಗುತ್ತೆ. ಸಂಪೂರ್ಣ ರಿಕವರಿಗೆ
3 ತಿಂಗಳು 4 ತಿಂಗಳು ಬೇಕೇ ಬೇಕು. ಸೊ ಅದನ್ನು ಕೋರ್ಟ್ ಗಮನಕ್ಕೆ ತಂದು ಇವರ ಮಧ್ಯಂತರ ಜಾಮೀನನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕೆ ಮನವಿ ಮಾಡ್ಕೋತಾರೆ. ಬಟ್ ಅದು ಕೋರ್ಟ್ ಏನು ಹೇಳುತ್ತೆ ನನಗೆ ಗೊತ್ತಿಲ್ಲ. ಈಗಾಗಲೇ ಇವರೇನೋ ಮೇಲ್ಮನವಿ ಸಲ್ಲಿಸ್ಕೊಂಡು ಇನ್ನೂ ಸರ್ಜರಿ ಮಾಡಿಸಿಲ್ಲ ಅಂತೆಲ್ಲ ಪೊಲೀಸರು ಒಂದಷ್ಟು ಸುಪ್ರೀಂ ಕೋರ್ಟ್ ಗಮನಕ್ಕೆಲ್ಲ ತರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರು ಮಧ್ಯಂತರ ಜಾಮೀನು ರದ್ದು ಮಾಡಿ ಅಂತ. ಹಾಗೇನಾದ್ರು ಆಗ್ಬಿಡುತ್ತಾ ಗೊತ್ತಿಲ್ಲ. ಏನು ಬೇಕಾದರೂ ಆಗ್ಬೋದು, ಎನಿಥಿಂಗ್ ಮೇ ಹ್ಯಾಪನ್. ಕೋರ್ಟ್ ವಿವೇಚನೆಗೆ ಬಿಟ್ಟ ವಿಚಾರಗಳು. ಈ ನಡುವೆ ನಟ ದರ್ಶನ್ಗೆ ಮತ್ತೆ ಜೈಲೇ ಫಿಕ್ಸ್ ಅಂತ ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ. ಇವರು ಜೈಲಿಗೆ ಹೋಗಲೇಬೇಕಾಗುತ್ತಾ ಹಾಗಾದರೆ 6 ವಾರಗಳನ್ನ ಪೂರೈಸಿಕೊಂಡು? ಗೊತ್ತಿಲ್ಲ. ದರ್ಶನ್ ಸರ್ಜರಿ ಮುಗಿಸ್ಕೊಂಡ್ರೂ ಕೂಡ ಸಂಕಷ್ಟ ತಪ್ಪಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನವಾಗಿ ಶಸ್ತ್ರಚಿಕಿತ್ಸೆಗಾಗಿ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಪಡೆದು ಸದ್ಯ BGS ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ. ಮಧ್ಯಂತರ ಜಾಮೀನು ಅವಧಿ ಮುಗಿದ ಬಳಿಕ ಮತ್ತೆ ಇವರು ಜೈಲಿಗೆ ಹೋಗಲೇಬೇಕು. ನಟ ದರ್ಶನ್ಗೆ ಮತ್ತೆ ಜಾಮೀನು ನೀಡದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಮಾಡೋದಕ್ಕೆ ಪೊಲೀಸರು ತಯಾರಿ ಮಾಡ್ಕೋತಾ ಇದ್ದಾರೆ. ಚಿಕಿತ್ಸೆಗಾಗಿ 1.5 ತಿಂಗಳ ಅವಧಿಗೆ ಜಾಮೀನು ಪಡೆದಿದ್ದು ಮತ್ತೆ ಜೈಲಿಗೆ ಹೋಗಬೇಕು ಅಂತ ಗೃಹ ಸಚಿವ ಪರಮೇಶ್ವರ್ ಕೂಡ ಸ್ಪಷ್ಟಪಡಿಸಿದ್ದಾರೆ ಈ ವಿಚಾರದಲ್ಲಿ. ಅವರು ಈಗ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿ ಅವರು ಬೇಲ್ನಲ್ಲಿ ಇದ್ದಾರೆ. ಬೇಲ್ ಕೊಟ್ಟಿದೆ ಕೋರ್ಟು. 3 ತಿಂಗಳು ಬೇಲ್ ಕೊಟ್ಟಿದ್ದಾರೆ. ಆ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ 3 ತಿಂಗಳಾದ್ಮೇಲೆ ಅವ್ರು ವಾಪಸ್ ಹೋಗ್ಬೇಕಾಗತ್ತೆ. ಮುಂದುವರಿದು ಏನಾದರೂ ಅವ್ರಿಗೆ ಮತ್ತೆ ಬೇಲ್ ಕೇಳ್ತಾರೆ ಗೊತ್ತಿಲ್ಲ. ನಾವು ಅದನ್ನ ಅಪೀಲ್ ಮಾಡಿ ಕೊಡಬಾರ್ದು ಅವ್ರಿಗೆ ಬೇಲ್ ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಹಾಕ್ತಕ್ಕಂಥ ಪ್ರಕ್ರಿಯೆನೂ ಕೂಡ ನಡೆದಿದೆ. ಇನ್ನೂ ಒಂದಷ್ಟು ಎವಿಡೆನ್ಸ್ಗಳೆಲ್ಲ ಕಲೆ ಹಾಕಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆದ ತಕ್ಷಣ 3 ತಿಂಗಳಲ್ಲ ಸರ್ ಪರಮೇಶ್ವರ್ ಸಾಹೇಬ್ರೆ, 3 ತಿಂಗಳಲ್ಲ, 6 ವಾರ ಕೊಟ್ಟಿರೋದು ಅವರಿಗೆ, 1.5 ತಿಂಗಳು. ನೀವೇ 3 ತಿಂಗಳಿಗೆ ಎಕ್ಸ್ಟೆಂಡ್ ಮಾಡಿಬಿಟ್ರಲ್ಲ. ಕೋರ್ಟ್ 3 ತಿಂಗಳಲ್ಲಿ ಕೊಟ್ಟಿದೆ ಅವರಿಗೆ. ಮಾಹಿತಿ ಇಲ್ಲ ಅನ್ಸತ್ತಿರಲಿ. ಇನ್ನು ದರ್ಶನ್ ಮುಂದಿರ್ತಕ್ಕಂಥ ಆಯ್ಕೆಗಳೇನು ಅಂತ ನೋಡ್ಬೋಣ. ನಟ ದರ್ಶನ್ ರೆಗ್ಯುಲರ್ ಬೇಲ್ಗೆ ಮೊರೆ ಹೋಗಬಹುದು. ಹೋಗಿದ್ದಾರೆ, ರೆಗ್ಯುಲರ್ ಬೇಲ್ ಮೊರೆ ಹೋಗಿದ್ದಾರೆ. ಅದು ನಿನ್ನೆ ವಿಚಾರಣೆಗೆ ಬಂದು ಅದಾಗಲೇ ಮುಂದೂಡಿಕೆ ಆಗಿದೆ. ಅವ್ರದ್ದು, ಪವಿತ್ರ ಗೌಡ ಎಲ್ಲರದು ಕೂಡ. ಮಧ್ಯಂತರ ಜಾಮೀನು ಎಕ್ಸ್ಟೆಂಡ್ಗೆ ಮನವಿ ಮಾಡ್ಕೊಳ್ಬೋದು, ಇದು ಆಗುತ್ತೆ. ಬಟ್ ಇದು ನನ್ನ ಪ್ರಕಾರ ಕೋರ್ಟ್ ವಿವೇಚನೆಗೆ ಬಿಟ್ಟಂಥದ್ದು. ಮತ್ತು ಇವರು ವೈದ್ಯರು ಯಾವ ರೀತಿ ಕೋರ್ಟ್ಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಕರೆಕ್ಟಾಗಿ ಈ 4 ವಾರದಲ್ಲಿ ಏನು ಟ್ರೀಟ್ಮೆಂಟ್ ಕೊಟ್ವಿ, ಯಾಕೆ ಆಪರೇಷನ್ ಡಿಲೇ ಆಯಿತು, ಎಲ್ಲವನ್ನೂ ಕರೆಕ್ಟಾಗಿ ಕೊಟ್ಟರೆ ಕೋರ್ಟು ಎಕ್ಸ್ಟೆಂಡ್ ಮಾಡುವಂತಹ ಸಾಧ್ಯತೆ ಇದೆ. ರೆಗ್ಯುಲರ್ ಬೇಲ್ ಸಿಕ್ಬಿಟ್ರೆ ನೋ ಪ್ರಾಬ್ಲಮ್. ಬಟ್ ರೆಗ್ಯುಲರ್ ಬೇಲ್ ಸಿಗೋದು ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಈಗ ಸದ್ಯಕ್ಕೆ ರೆಗ್ಯುಲರ್ ಬೇಲ್ ಜೊತೆಗೆ ಇದನ್ನೂ ಕೂಡ ಅವರು ಎಕ್ಸ್ಟೆಂಡ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಮಧ್ಯಂತರ ಜಾಮೀನು ಕೊಟ್ಟಿರೋದು 6 ವಾರಗಳ ಕಾಲ, ಅದನ್ನು ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ಕೊಬೋದು.